ನೋಡಿ ನಮ್ಮೂರಿನ ಪರಿಸ್ಥಿತಿ. ಒಂದು ಬೈಕ್ ಹೋಗಬೇಕು ಅಂದರೆ ತುಂಬ ಕಷ್ಟ ಇದೆ. ಮೂಲಭೂತ ಸೌಕರ್ಯವಿಲ್ಲ, ಜೊತೆಗೆ ಗ್ರಾಮಕ್ಕೆ ಸರಿಯಾದ ರಸ್ತೆ ಸಂಪರ್ಕ ಇಲ್ಲದೆ ಗ್ರಾಮಸ್ಥರು ಜನಪ್ರತಿನಿಧಿಗಳು ಹಾಗೂ ಅಧಿಕಾರಿಗಳ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿ ಪ್ರತಿಭಟನೆ ನಡೆಸಿದರು. ಬೇಲೂರು ತಾಲೂಕಿನ ಬಿಕ್ಕೋಡು ಹೋಬಳಿಯ ಕೋಡಿಹಳ್ಳಿ ಗ್ರಾಮವು ಮೂಲಭೂತ ಸೌಕರ್ಯವಿಲ್ಲದೆ ಸೊರಗಿದ್ದು ಯಾವುದೇ ಅಭಿವೃದ್ಧಿ ಕೆಲಸಗಳು ಇಲ್ಲಿ ಆಗದೇ ಇರುವುದು ಶೋಚನೀಯ. ಇದರಿಂದ ಸಾಕಷ್ಟು ರೋಸು ಹೋಗಿರುವ ಕೋಡಿಹಳ್ಳಿ ಗ್ರಾಮದ ಜನರು ಅಧಿಕಾರಿಗಳ ವಿರುದ್ಧ ಪ್ರತಿಭಟನೆ ನಡೆಸಿದರು. ಈ ವೇಳೆ ಮಾತನಾಡಿದ ಗ್ರಾಮದ ಚಂದನ್ ಹಾಗೂ ಪುಟ್ಟರಾಜು, ನಮ್ಮ ಗ್ರಾಮವು ಅಭಿವೃದ್ಧಿಯಲ್ಲಿ ಬಹಳಷ್ಟು ಹಿಂದುಳಿದಿದೆ. ವಿದ್ಯುತ್ ವ್ಯವಸ್ಥೆ ಇಲ್ಲ, ಕುಡಿಯುವ ನೀರಿನ ಸಮಸ್ಯೆ ಎದುರಾಗಿದೆ, ಒಳಚರಂಡಿ ವ್ಯವಸ್ಥೆ ಕೂಡ ಸಂಪರ್ಕವಾಗದೆ ಸಾಕಷ್ಟು ತೊಂದರೆಯಾಗಿದೆ. ಇನ್ನು ಮಳೆಗಾಲದಲ್ಲಿ ರಸ್ತೆ ಪರಿಸ್ಥಿತಿಯಂತೂ ಹೇಳತೀರದ್ದಾಗಿದೆ. ವಿದ್ಯಾರ್ಥಿಗಳು ಶಾಲೆಗೆ ಹೋಗಲು ಸಾಕಷ್ಟು ತೊಂದರೆಯಾಗುತ್ತಿದ್ದು ಅಲ್ಲಲ್ಲಿ ಕೆಸರು ತುಂಬಿದ ಗುಂಡಿಗಳಾಗಿದೆ. ಯಾವುದೇ ವಾಹನಗಳು ತಿರುಗಾಡಲು ಹರಸಾಹಸ ಪಡುವಂತಾಗಿದ್ದು ರಸ್ತೆಯೂ ಕೂಡ ಕಿರಿದಾಗಿದ್ದು ರಸ್ತೆ ಸರಿ ಇಲ್ಲವೆಂದು ಗ್ರಾಮಕ್ಕೆ ಬರಲು ಯಾವುದೇ ವಾಹನ ಚಾಲಕರು ಹಿಂದೇಟು ಹಾಕುತ್ತಿದ್ದಾರೆ. ಬೇರೆಲ್ಲ ಗ್ರಾಮಗಳು ಅನೇಕ ಸೌಲಭ್ಯಗಳು ಪಡೆದು ಅಭಿವೃದ್ಧಿಯತ್ತ ಸಾಗುತ್ತಿದ್ರೆ ಅವುಗಳಿಗೆ ಹೋಲಿಸಿದರೆ ನಮ್ಮ ಗ್ರಾಮ ಅತಿ ಹಿಂದುಳಿದಿದೆ. ಪಕ್ಕದ ಗ್ರಾಮಗಳಿಗೆ ರಸ್ತೆ, ಕುಡಿಯುವ ನೀರಿನ ವ್ಯವಸ್ಥೆ ಇದ್ದರೂ ಬಿಕ್ಕೋಡು ಗ್ರಾಮ ಪಂಚಾಯಿತಿ ಅಧಿಕಾರಿಗಳಾಗಲಿ ಅಥವಾ ಅಧ್ಯಕ್ಷರಾಗಲಿ ಹಾಗೂ ಸ್ಥಳೀಯ ಶಾಸಕರಿಗೆ ಸಾಕಷ್ಟು ಸಮಸ್ಯೆ ಬಗ್ಗೆ ತಿಳಿಸಿದ್ರೂ ಯಾವುದೇ ಪ್ರಯೋಜನವಾಗಿಲ್ಲ. ಗ್ರಾಮ ಪಂಚಾಯಿತಿ ಪಿಡಿಒ ಹಾಗೂ ಅಧ್ಯಕ್ಷರು ಇಲ್ಲಿನ ಸಮಸ್ಯೆ ಬಗ್ಗೆ ಅರಿವಿದ್ದರೂ ಪ್ರಯೋಗವಿಲ್ಲ. ನಮ್ಮ ಸಮಸ್ಯೆಗಳನ್ನು ಯಾರೂ ಕೇಳದಂತಾಗಿರುವುದು ವಿಪರ್ಯಾಸ. ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ಇದರ ಬಗ್ಗೆ ಗಮನ ಹರಿಸಬೇಕು. ಇಲ್ಲದಿದ್ದರೆ ಗ್ರಾಮ ಪಂಚಾಯಿತಿ ಹಾಗೂ ತಾಲೂಕು ಪಂಚಾಯಿತಿ ಕಚೇರಿ ಮುಂಭಾಗ ಗ್ರಾಮಸ್ಥರೆಲ್ಲ ಸೇರಿ ಪ್ರತಿಭಟಿಸುವುದಾಗಿ ಎಚ್ಚರಿಕೆ ನೀಡಿದರು. ನೋಡಿ ನಮ್ಮೂರಿನ ಪರಿಸ್ಥಿತಿ. ಒಂದು ಬೈಕ್ ಹೋಗಬೇಕು ಅಂದರೆ ತುಂಬ ಕಷ್ಟ ಇದೆ. ದಯವಿಟ್ಟು ಸರ್ಕಾರದವ್ರು ಏನಾದರೂ ಮಾಡೋದು ರೋಡ್ ಮಾಡಿಕೊಡಿ. ನೋಡಿ ನಮ್ಮೂರು ಕೋಡಿಹಳ್ಳಿ ಅಂತ. ಈ 40 ವರ್ಷದಿಂದ ಇದೇ ರೋಡಲ್ಲಿ ನಾವು ಓಡಾಡೋದಾಗಿದೆ. ಇದೇ ರೋಡು ಅಂದರೆ ನಾವು ಸ್ಕೂಲ್ ಮಕ್ಕಳು, ನಾವು ಸ್ಕೂಲಿಗೆ ಹೋಗ್ಬೇಕಾದ್ರೆ ನಾವು ಇವ್ರಂಗಿದ್ದಾಗ ಹಿಂಗೆ ಓಡಾಡ್ತಿದ್ವಲ್ಲ, ಈಗಲೂ ಅದೇ ಪರಿಸ್ಥಿತಿ ಐತೆ. ಎಲ್ಲ ರೋಡು ಸಿಮೆಂಟು ಟಾಂಬರಿಂದ ಆಗಿದ್ದಾವೆ. ನಮ್ಮ ರೋಡಿಗೆ ಮಾತ್ರ ಬರೀ ಮಣ್ಣೆ. ಈಗ ಅನುದಾನನೂ ಇಲ್ಲ, ಯಾವ ಗೌರ್ಮೆಂಟರು ಶಾಸಕರು ಏನು ಬಂದು ಏನು ಮಾಡ್ತಾಯಿಲ್ಲ. ದಯವಿಟ್ಟು ಒಂದು ಸ್ವಲ್ಪ ಗಮನ ಹರಿಸಿ. ಮಕ್ಕಳ ಪರಿಸ್ಥಿತಿ ಹಿಂಗೆ ಆಯ್ತು, ಏನು ಮಾಡೋದು? ಭಾರಿ ಕಷ್ಟ ಇದೆ. ಇದೊಂದು ಅನುದಾನ ಮಾಡಿ, ಇದು ಪಿಡಿಒಗಳಿಗೆ ಎಲ್ಲರಿಗೂ ನಾವು ಹೇಳಿದ್ರು ಇನ್ನೂ ಅನುದಾನ ಬಂದಿಲ್ಲ, ಏನಾದ್ರು ಒಂದು ಹೇಳ್ತಾರೆ. ಒಟ್ಟಿಗೆ ಹಿಂಗೇ ತಳ್ತಾ ಇದೀವಿ. ಯಾವಾಗ ನಮಗೆ ಇದೊಂದು ದುರಸ್ತಿ ಮಾಡಿಕೊಟ್ಟು ನಮಗೊಂದು ರೋಡ್ ಮಾಡಿಕೊಡ್ತೀರಾ ಗೊತ್ತಿಲ್ಲ. ಇದೊಂದು ಸರ್ಕಾರಕ್ಕೆ ಮುಟ್ಲಿ, ನಮಗೆ ಸಿದ್ದರಾಮಯ್ಯರು ಇದಾರಲ್ಲ ಅವರಿಗೆ ಹೋಗ್ಲಿ ಅಂತ ನಾವೊಂದು ಸಿದ್ದರಾಮಯ್ಯಗೆ ಹೋಗ್ಲಿ ಮತ್ತೆ ಇವ್ರಿಗೂ ಹೋಗ್ಲಿ, ನಮಗೇನು ನಮಗೆ ರೋಡ್ ಮಕ್ಕಳು ಸ್ಕೂಲ್ ಹೋಗೋಕ್ಕಾಗಲ್ಲ, ಏನು ಮಾಡೋದು? ನಿಮ್ಮಿಂದ ಒಂದು ಕೇಳ್ಕೊಳ್ತಿದೀವಿ ಅಷ್ಟೇ.